ನಿಮಗೆ ಯಾವುದು ಶಾಕಿಂಗ್ ಅನ್ನಿಸ್ತು? ಯಾವ ಡೆವಲಪ್ಮೆಂಟು ನಾನು ಇದನ್ನು ಊಹೆ ಮಾಡಿರಲಿಲ್ಲ ಅನ್ನೋಂಥದ್ದು ಯಾವುದಾದ್ರು? AI ಸುನಾಮಿ ಅಂತ ಹೇಳ್ಬೋದು. ಇದನ್ನು ಇಷ್ಟರ ಮಟ್ಟಿಗೆ ಇದು ಬರ್ಬೋದು ಅಂತ ಅಂದಾಜು ಮಾಡಿರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಇವನು ಬಿಲ್ ಗೇಟ್ಸ್ ಯಾರೋ ಹೇಳಿದೆ, ಇಂಟರ್ನೆಟ್ ಈಸ್ ಲೈಕ್ ಎ ವೇವ್, ಇಫ್ ಯು ಕ್ಯಾನಾಟ್ ಸ್ವಿಮ್ ಯು ವಿಲ್ ಡ್ರೌನ್. ಈ ಒಂದು AI ಯುಗ ಏನಿದೆಲ್ಲ ಸರ್, ಇದು ಕನ್ನಡದ ಮಟ್ಟಿಗೆ ಹೇಗೆ ಪ್ರಭಾವಿಸ್ತಾ ಇದೆ? ಅಥವಾ ನೀವು ತುಂಬ ವಿಶೇಷ ವ್ಯಕ್ತಿ, ನಿಮಗೆ ವಿಶೇಷತೆ ಪೆನ್ ಕೊಡ್ತೀನಿ, ಇದಕ್ಕೆ 15,000 ರೂಪಾಯಿ. ಸೊ ಅವನು ಏನಿದೆ ಹಸ್ತದ ಕ್ರಯದ ವಿಶೇಷ ಏನಿದೆ ಆ ಪೆನ್ನಲ್ಲಿ ಅಂದರೆ ಈ ಪೆನ್ನನ್ನು ಬಳಸಿ ನೀವು ಪ್ರಪಂಚದ ಯಾವ ಭಾಷೆಯಲ್ಲಿ ಬೇಕಾದ್ರೂ ಬರಿಬಹುದು. ಹಾಗೆ ನೋಡಲಿಕ್ಕೆ ಹೊರಟ್ರೆ ಭಾರತೀಯ ಭಾಷೆಗಳನ್ನು ಕಂಪ್ಯೂಟರ್ಗೆ ಅಳವಡಿಸಲಿಕ್ಕೆ ಇಂಗ್ಲೀಷ್ಗಿಂತ ಸುಲಭ, ಅಷ್ಟು ಅದ್ಭುತವಾಗಿದೆ ಭಾರತೀಯ ಭಾಷೆಗಳ ಮಟ್ಟಿಗೆ. NLP ಅಂತಾರೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಸಹಜ ಭಾಷಾ ಸಂಸ್ಕರಣೆ. ಇದು ಕೃತಕ ಬುದ್ಧಿಮತ್ತೆಯ ಒಂದು ಅಂಗ. ಎರಡು ವಿಚಾರಗಳು ಕೇಳಬೇಕು. ಒಂದು ಸರ್, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ಸ್ವಲ್ಪ ಹೇಗೆ ಕೇಳ್ಬೋದಾ? ಅಂದರೆ ನಿಮ್ಮ ವೈಫು, ಓಕೆ, ನಿಮ್ಮ ಮದುವೆ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಟೆಕ್ನೋಕ್ರಾಟ್ಸ್ಗಳು ಸ್ವಲ್ಪ ವಿಕ್ಷಿಪ್ತರಾಗಿರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಓಕೆ, ಅಂದರೆ ಅವ್ರದ್ದು ಲೋಕಲಲ್ಲಿ ಅವ್ರು ಮುಳುಗಿರ್ತಾರೆ. ಪ್ರೊಫೆಸರ್ಗಳು ಮರಗಳಿಗೆ ಪ್ರೊಫೆಸರ್ ಅಂತಲೇ ನಾವು ಕರಿತೀವಿ. ಸೊ ಹಾಗೆ ನೀವು ಹೆಂಗೆ, ಹೌ ಯು ಫೆಲ್ ಇನ್ ಲವ್ ಆರ್ ವಾಟ್ ಹ್ಯಾಪನ್ಡ್? ಎಲ್ಲ ಮಾಮೂಲಿ ಅರೇಂಜ್ ಮ್ಯಾರೇಜ್. ನನ್ನ ಹೆಂಡತಿ USA ಅವಳು ತಮಾಷೆ ಮಾಡ್ತಿದ್ದೆ. ಓಕೆ, ಅದಂದರೆ ಉಪ್ಪಿನಂಗಡಿ ಸೇತುವೆ ಆಚೆ ಅಂತ. ಉಪ್ಪಿನಂಗಡಿ ಸೇತುವೆ ಆ ಬದಿ ಇದೆ ಅವರ ಮನೆ. ಓಕೆ, ಸೊ ನಮ್ಮದು ಬದಿ ನಮ್ಮ ಮನೆ ಈ ಕಡೆ ಇದೆ, ಅಲ್ಲ ಅಷ್ಟು ಪಕ್ಕದಲ್ಲಿಲ್ಲ, ಅದಕ್ಕೆ USA ಅವಳು ಅಂತ ಹೇಳಿದ್ರು, ಉಷಾ ಶಂಕರಿ ಅಂತ. ಹಂಗೆ. ಓಕೆ ಓಕೆ ಸರ್, ಯಾವಾಗ ಸರ್ ಮದುವೆ ಆಯ್ತು ನಿಮ್ಮದು? 1988 ಮಾರ್ಚ್. ಆಮೇಲೆ ಈಗ ಇಬ್ಬರು ಮಕ್ಕಳು, ಒಬ್ಬ ಮೊಮ್ಮಗನೂ ಇದ್ದಾನೆ. ಓಹೋ, ಮೊಮ್ಮಗನಿಗೆ 3.5 ವರ್ಷ ಆಯಿತು. ಇಬ್ಬರು ಮಕ್ಕಳು ಕೂಡ ಟೆಕ್ನಾಲಜಿ ಫೀಲ್ಡಲ್ಲಿ ಇದ್ದಾರೆ. ಎಲ್ಲರೂ, ಮಗ, ಸೊಸೆ, ಮಗಳು ಎಲ್ಲರೂ ಟೆಕ್ನಾಲಜಿಯಲ್ಲಿ. ಓಕೆ, ನನ್ನ ಮೊಮ್ಮಗನೂ ಕೂಡ ಈಗಲೂ ಅವನು ಇವಾಗಲೇ ಎಲ್ಲ ಕಾರುಗಳು ಐಡೆಂಟಿಫೈ ಮಾಡ್ತಾನೆ, ಪ್ರತಿ ಕಾರು ಹೇಳ್ತಾನೆ ಅವನು. ಇದೆಲ್ಲ ತಂತ್ರಜ್ಞಾನದ ಬಗ್ಗೆ ಇವಾಗಲೇ ಒಳ್ಳೆ ಇದೆ. ಸರ್ ನೋಡಿ, ಈಗ ನೀವು ಹೇಳ್ತಿರ್ಬೇಕಾದ್ರೆ ನಿಮ್ಮ ಒಂದು ಕಾಲಘಟ್ಟ ಶುರು, ಟೆಕ್ನಾಲಜಿ ಶುರು, ಭಾಷೆ, ಟೆಕ್ನಾಲಜಿಯಲ್ಲಿ ಭಾಷೆ, ಈಗ ನಿಮ್ಮ ಮೊಮ್ಮಗ ಆತನ ಕಾಲ ಈಗ ಅಲ್ವಾ? ಅಂದರೆ ಆತ ಬೆಳೀತಾ ಇದ್ದಾನೆ. ಸೊ ನಿಮ್ಮ ಮನೆಯಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಸರ್? ಯಾವ ಥರ ಚರ್ಚೆ ಮಾಡ್ತೀರಿ ನೀವು? ಎಲ್ಲ ವಿಷಯಗಳು ಚರ್ಚೆ ಆಗುತ್ತೆ, ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ಆಗುತ್ತೆ. ಟೆಕ್ನಾಲಜಿ ಬಗ್ಗೆ ಏನು ಚರ್ಚೆ ಆಗುತ್ತೆ? ಟೆಕ್ನಾಲಜಿ ನಾವು ನಮ್ಮ ಹೆಂಡತಿ ಮಾತ್ರ ಟೆಕ್ನಾಲಜಿ ಬಗ್ಗೆ ಮಾತಾಡೋಲ್ಲ, ನಾವು ಉಳಿದವರೆಲ್ಲರೂ ಮಾತಾಡ್ತೀವಿ. ಲೇಟೆಸ್ಟ್ ಉದಾಹರಣೆಗೆ ಈಗಂತೂ AI ಕಾಲ. ಇದು ಯಾವುದು ಲೇಟೆಸ್ಟ್ ಏನು ಜೆಮ್ ಅಂದರೆ ನನ್ನ ಮಗನಿಗೆ ಕೇಳ್ತೀನಿ, ಗೂಗಲ್ ಜೆಮಿನಿಯಲ್ಲಿ ಜೆಮ್ ಅಂತ ಬಂದಿದೆಯಲ್ಲ, ಅದು ಏನದು ಸ್ವಲ್ಪ ಹೇಳು ಅಂತ. ಸೊ ಕರ್ಸರ್ ಅಂತ ಒಂದಿದೆ, ಕರ್ಸರ್ ಲೇಟೆಸ್ಟ್ ಅಪ್ಡೇಟ್ ಏನು ಬಂದಿದೆ, GPT 5.4 ಬಂದಿದೆ ಅಂತ ಒಬ್ಬರು, ಕ್ಲೌಡಲ್ಲಿ ಅದೇನೋ ಬಂದಿದೆ, ಸೋನೆಟ್ ಅಂತ, ಅದು ಏನೇನೋ ಬಂದಿದ್ದೆಲ್ಲ ಡಿಸ್ಕಸ್ ಆಗ್ತಾ ಇರುತ್ತೆ, ಯಾವುದರದ್ದು ಏನು ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಹೀಗೆ ಅಂತ ಚರ್ಚೆಗಳು ನಡೀತಾ ಇರ್ತದೆ. ಸರ್, ನೀವು ಅಂದರೆ ಒಬ್ಬ ಟೆಕ್ನಾಲಜಿನ ತುಂಬ ಹತ್ತಿರದಿಂದ ನೋಡಿದಂಥವ್ರಾಗಿ, ಎಲ್ಲ ಘಟ್ಟಗಳು ನೋಡಿದಂಥವ್ರಾಗಿ, ಅದು ವಿಶೇಷವಾಗಿ ಅಂದರೆ ಮೂಲ ಅಂತಾರಲ್ಲ, ಶುರುವಾಗಿದ್ದ ಘಟ್ಟವನ್ನು ನೋಡಿದಂಥವ್ರಾಗಿ ನಿಮಗೆ ಯಾವುದು ಶಾಕಿಂಗ್ ಅನ್ನಿಸ್ತು? ಯಾವ ಡೆವಲಪ್ಮೆಂಟು ನಾನು ಇದನ್ನು ಊಹೆ ಮಾಡಿರಲಿಲ್ಲ ಅನ್ನೋಂಥದ್ದು ಯಾವುದಾದ್ರು? ಇದು ಒಂಥರ AI ಸುನಾಮಿ ಅಂತ ಹೇಳ್ಬೋದು. ಇದನ್ನು ಇಷ್ಟರ ಮಟ್ಟಿಗೆ ಇದು ಬರ್ಬೋದು ಅಂತ ಅಂದಾಜು ಮಾಡಿರಲಿಲ್ಲ. ಬರುತ್ತೆ ಅಂತ ಗೊತ್ತಿತ್ತು 25-30 ವರ್ಷ ಹಿಂದನೇ. ಈಗ ಕಂಪ್ಯೂಟರ್ನಲ್ಲಿ ಜನರೇಷನ್ಸ್ ಅಂತದಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಜನರೇಷನ್. 1997 ಮುಂಬೈನಲ್ಲಿ ಬಾಬಾ ಪರಮಾಣು ಸಂಶೋಧನೆ ನಮ್ಮ ಕನ್ನಡ ಸಂಘ ಅಂತ ಆಗ ಹೇಳಿದ್ನಲ್ಲ, ಅದರ ವತಿಯಿಂದ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ವಿಜ್ಞಾನ ವಿಚಾರ ಸಂಕಿರಣ ಮಾಡ್ತಿದ್ವಿ. ಆಹಾರ, ನೀರು, ಈ ಥರ ಎಲ್ಲ ಮಾಡಿದ್ವಿ. 97ನೇ ಇಸವಿಯಲ್ಲಿ ಮಾಡಿದ ವಿಚಾರ ಸಂಕಿರಣದ ಹೆಸರು ನಿತ್ಯ ಜೀವನದಲ್ಲಿ ಕಂಪ್ಯೂಟರ್. ಓಕೆ, ಇದು ಮುಂಬೈನಲ್ಲಿ 97ನೇ ಇಸವಿಯಲ್ಲಿ ನಾವು ಕಂಪ್ಯೂಟರ್ ಬಗ್ಗೆ ಜನವರಿಯಲ್ಲಿ ಮಾಡಿದ್ವಿ. 97ನೇ ಇಸವಿ ಡಿಸೆಂಬರಲ್ಲಿ ಬೆಂಗಳೂರಲ್ಲಿ ಜೂನಲ್ಲಿ ಏನೋ ಬೆಂಗಳೂರಲ್ಲಿ ಆಗಿತ್ತು. ಅದಕ್ಕೆ ನಾನು ಮುಂಬೈಯಿಂದ ಬಂದು ಇವರಿಗೆಲ್ಲ ಹೇಳಿದ್ದು, ನಾನು ಅದಕ್ಕೊಂದು ಅಡಿಪಾಯ ನಾನೇ ಹಾಕಿದ್ದೆ ಆ್ಯಕ್ಚುಲಿ, ಆವಾಗಲೇ ಮಾಡಿದ್ವಿ. ಸೊ ಆ ಕಾಲದಲ್ಲಿ ನಾವು ಮುಂಬೈಯಲ್ಲಿ ಮಾಡಿದ ವಿಚಾರ ಸಂಕಿರಣದಲ್ಲಿ ಒಂದು ವಿಷಯ ಕೃತಕ ಬುದ್ಧಿಮತ್ತೆ. ಆವಾಗಲೇ ನಮ್ಮಲ್ಲಿ ಒಬ್ಬರು ಅದರ ಬಗ್ಗೆ ಮಾತಾಡಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಾಗಲೇ ಮಾತಾಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಸೊ ಅಷ್ಟು ಹಳೆ ಪದ ಇದು, ಹಳೆ ವಿಷಯ ಹೌದು, ಆದರೆ ಅದು ಬರೀ ಥಿಯರಿಯಲ್ಲಿತ್ತು. ಪ್ರಾಕ್ಟೀಸಿಗೆ ಬಂದಿದ್ದು ಈಗ ಒಂದು 2-3 ವರ್ಷ. ಈಗಂತೂ ಲಾಸ್ಟ್ 1 ವರ್ಷದಲ್ಲಂತೂ ಅದೊಂದು ಸ್ಫೋಟನೆ. ಒಂದು ಕಾಲದಲ್ಲಿ ಅದು ಇಂಟರ್ನೆಟ್ .com ಬೂಮ್ ಬಂತಲ್ಲ,
.com ಬೂಮ್ ಬಂದಿತ್ತು 2001 ಹೌದು ಹೌದು. ಅದೇ ಥರ ಅದಾದರೂ ಅಷ್ಟು ಅದರಲ್ಲಿ ಅಂತೂ ಪ್ರತಿಯೊಂದಕ್ಕೂ .com ಮಾಡಿದ್ದು ಬಿಟ್ಟರೆ ಇನ್ನೇನಾಗಿರಲಿಲ್ಲ. ಆದರೆ ಇದರದ್ದು ಇಫೆಕ್ಟ್ ಸಿಕ್ಕಾಪಟ್ಟೆ ಇದೆ, ಪ್ರಭಾವ ಎಲ್ಲ ಕ್ಷೇತ್ರಗಳಲ್ಲೂ ಬರ್ತಾ ಇದೆ. ತುಂಬ ಜನ ಈ ಉದ್ಯೋಗದ ಕ್ಷೇತ್ರ ಸಂಪೂರ್ಣ ಅಲ್ಲೋಲ ಕಲ್ಲೋಲ ಆಗಿದೆ. ತುಂಬ ಜನ ಉದ್ಯೋಗ ಕಳ್ಕೊತಿದ್ದಾರೆ. ಇದು ಅವತ್ತು ಒಂದಾನೊಂದು ಕಾಲದಲ್ಲಿ ಇವನು ಬಿಲ್ ಗೇಟ್ಸ್ ಯಾರೋ ಒಬ್ಬ ಹೇಳಿದ್ದೆ, ಇಂಟರ್ನೆಟ್ ಈಸ್ ಲೈಕ್ ಎ ವೇವ್, ಇಫ್ ಯು ಕ್ಯಾನಾಟ್ ಸ್ವಿಮ್ ಯು ವಿಲ್ ಡ್ರೌನ್ ಅಂತ. ಅಂದರೆ ಮಾಹಿತಿ ತಂತ್ರಜ್ಞಾನ ಇದರಲ್ಲಿ ಅಂತರ್ಜಾಲ ಅನ್ನೋದು ಒಂದು ಪ್ರವಾಹ, ನೀವು ಈಜಿಲಿ ಕಲಿಯದೆ ಮುಳುಗೋಗ್ತೀರಿ ಅಂತ. ಈಗ AI ಪ್ರವಾಹ, ಕರೆಕ್ಟ್, ನೀವು ಕಲ್ತಿಲ್ಲ ಮುಳುಗೋಗ್ತೀರಿ. ಎಕ್ಸಾಕ್ಟ್ಲಿ. ಯಾವ ಫೀಲ್ಡ್ ಇರ್ಬೋದು, ನೀವು ಉದಾಹರಣೆ ನೀವು ಲಾಯರ್ ಇರ್ಬೋದು, ಕಾನೂನು, ನೀವು ಒಂದು ಅಗ್ರಿಮೆಂಟು ಡ್ರಾಫ್ಟ್ ಮಾಡಬೇಕು, ನೀವು AI ಹೇಳಿದ್ರೆ ಟಕ್ಕ ಮಾಡಿಕೊಡುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ನಿನ್ನೆ ನಾನು ಒಂದು ಏರ್ ಇಂಡಿಯಾಗೆ ಒಂದೇನೋ ಮೇಲ್ ಮಾಡಬೇಕಾಗಿತ್ತು, ಒಂದೇನೋ ವಿಷಯ ಹೆಸರೇನೋ ಟಿಕೆಟಲ್ಲಿ. ನಾನು ಸುಮ್ಮನೆ ಅದೇನು ದೊಡ್ಡ ಯಾವುದೋ AI ಟೂಲ್ ಕೇಳಿಲ್ಲ, ವಾಟ್ಸಪ್ಪಲ್ಲಿ ಬರುವಂಥದ್ದು ಒಂದು AI ಟೂಲ್ ಇದೆಯಲ್ಲ, ಅದಕ್ಕೆ ನಾನು ಒಂದು ಕಮಾಂಡ್ ಕೊಟ್ಟೆ, ತುಂಬ ಬ್ಯೂಟಿಫುಲ್ಲಾಗಿ ಒಂದು ಡ್ರಾಫ್ಟ್ ಮಾಡಿಕೊಡ್ತು. ಬರೀ ಹೆಸರೊಂದು ಹಾಕಿ ಮೇಲ್ ಮಾಡಿದರೆ ಮುಗೀತು, ಅಂದರೆ ನಿಮ್ಮದು ಏನು ಹೆಸರುಗಳಿದೆ ಅದನ್ನು ಹಾಕಿ. ಅಂಥ ಒಂದು ಯುಗ ಈಗ ಬಂದಿದೆ. ಮತ್ತು ಸರ್ ಹೇಳಿದಾಗೆ ನೀವು ಇದ್ರ ಜೊತೆಗೆ ಈಜಬೇಕು, ಇಲ್ಲಾಂದರೆ ಇದರಲ್ಲಿ ಮುಳುಗಬೇಕು, ಇವೆರಡೇ ಇರುವಂಥದ್ದು ದಾರಿ. ಸೊ ಅದು ತುಂಬ ಸ್ಪಷ್ಟ ಆಗಿದೆ. ಈ ಒಂದು AI ಯುಗ ಏನಿದೆಯಲ್ಲ ಸರ್, ಇದು ಕನ್ನಡದ ಮಟ್ಟಿಗೆ ಹೇಗೆ ಪ್ರಭಾವಿಸ್ತಾ ಇದೆ, ಅಥವಾ ಕನ್ನಡದಲ್ಲೂ ಅಂದರೆ ಕನ್ನಡ ಮತ್ತು ಈ ಒಂದು AI ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುನಾಮಿ ಇದ್ರ ಮಧ್ಯದ ಸಂಬಂಧದ ಬಗ್ಗೆ ಇರೋದ್ರ ಬಗ್ಗೆ ಅಥವಾ ಇಲ್ಲದೆ ಇರೋದ್ರ ಬಗ್ಗೆ ಏನು ಹೇಳಕ್ಕೆ? ಕನ್ನಡ ಕೂಡ ಸಾಧ್ಯ ಇದೆ. ಈಗ ನಾನೊಂದು ಜೋಕ್ ಹೇಳ್ತಿದ್ದೆ ಎಲ್ಲ ಕಡೆ, ತುಂಬ ಒಂದು 25 ವರ್ಷದಿಂದ ಮಾಡ್ತಾಯಿದ್ದೀನಿ. ಸ್ಟಾರ್ಟಲ್ಲಿ ಒಂದು ಜೋಕ್ ಹೇಳುವ ಕ್ರಮ ಇದೆ. ಪೆನ್ನು ತೆಗೆದು ತೋರಿಸಿ, ಮಾಮೂಲಿ ಪೆನ್ ಆದರೆ ಒಬ್ಬ ಗಮಾರ ಅಂಗಡಿಗೆ ಹೋಗ್ತಾನೆ, ಅಂಗಡಿ ಅವನು ಹೇಳ್ತಾನೆ, ನಿಮಗೆ ಮಾಮೂಲಿ ಪೆನ್ನಾದ 5 ರೂಪಾಯಿದು 10 ರೂಪಾಯಿದು 15 ರೂಪಾಯಿದು ಕೊಡಬಲ್ಲೆ, ನೀವು ತುಂಬ ವಿಶೇಷ ವ್ಯಕ್ತಿ, ನಿಮಗೆ ವಿಶೇಷದ ಪೆನ್ನು ಕೊಡ್ತೀನಿ, ಇದಕ್ಕೆ 15,000 ರೂಪಾಯಿ ಅಂತ. ಸೊ ಅವನು, ಏನಿದೆ ಅಷ್ಟು ಕ್ರಯದ ವಿಶೇಷ ಏನಿದೆ ಆ ಪೆನ್ನಲ್ಲಿ ಅಂದರೆ, ಈ ಪೆನ್ನನ್ನು ಬಳಸಿ ನೀವು ಪ್ರಪಂಚದ ಯಾವ ಭಾಷೆಯಲ್ಲಿ ಬೇಕಾದ್ರೂ ಬರಿಬಹುದು ಅಂತ. ಅಂದರೆ ಈ ಜೋಕ್ ಯಾಕೆ ಹೇಳ್ತಿದ್ದೆ ಅಂದರೆ, ಪೆನ್ನಿನ ಹಾಗೆ ಕಂಪ್ಯೂಟ್ರು ಯಾವ ಭಾಷೆಯಲ್ಲಿ ಬೇಕಾದ್ರೂ ಅದನ್ನು ಬರಿಬೋದು ಪೆನ್ನಲ್ಲಿ, ಹಾಗೆ ಕಂಪ್ಯೂಟ್ರಲ್ಲಿ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾಗೆ ಈಗ ನೀವು ಇದು ಮಾಹಿತಿ ತಂತ್ರಜ್ಞಾನ, ಇದು AI ಕೂಡ ಹಾಗೆ ಕೃತಕ ಬುದ್ಧಿಮತ್ತೆ ಎಲ್ಲ ಭಾಷೆಗೆ ಬರ್ತದೆ. ಅದಕ್ಕೆ ಇನ್ಪುಟ್ ಔಟ್ಪುಟ್ ಅಷ್ಟೇ ಗೊತ್ತು, ಅದು ಭಾಷೆ ಯಾವುದು ಗೊತ್ತಿಲ್ಲ. ಫೈನಲಿ ಅದು 0 ಮತ್ತು 1 ಅಷ್ಟೇ. ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳೋದು ಅದಕ್ಕೆ. 0 ಮತ್ತು 1 ಕೆಲಸ ಮಾಡೋದು ಅದು. ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಕಡೆಗೆ 0 ಮತ್ತು 1 ಅದಕ್ಕೆ. ಸೊ ಅದಕ್ಕೆ ಹೊರಗೆ ಬರೋದು ಏನು ಇನ್ಪುಟ್ಟೋ ಏನು ಔಟ್ಪುಟ್ ಅಷ್ಟೇ, ಫಾರ್ಮುಲಾ ಅದು ಇರುತ್ತೆ ಹಾಗೆ. ಸೊ ಅದೇ ಭಾರತೀಯ ಭಾಷೆಗಳಿಗೆ ಅಷ್ಟು ಸುಲಭ ಇಲ್ಲ. ಈಗ ಇಂಗ್ಲೀಷಲ್ಲಿ ವ್ಯಾಕರಣಗಳು ನಿಯಮಗಳು ಕಡಿಮೆ ಇದೆ, ಭಾರತೀಯ ಭಾಷೆಯಲ್ಲಿ ಜಾಸ್ತಿ ಇದೆ. ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ಅಂತಾರೆ, ಅದಕ್ಕೆ ಜಾಸ್ತಿ ಇದೆ. ಕನ್ನಡ ಭಾಷೆ ಹಾಗೆ ನೋಡ್ಲಿಕ್ಕೆ ಹೊರಟ್ರೆ ಭಾರತೀಯ ಭಾಷೆಗಳನ್ನು ಕಂಪ್ಯೂಟರ್ಗೆ ಅಳವಡಿಸ್ಲಿಕ್ಕೆ ಇಂಗ್ಲೀಷ್ಗಿಂತ ಸುಲಭ. ಹೌದಾ? ಹೇಗೆ? ಯಾಕೆಂದರೆ ನಮ್ಮದು ನಿಯಮಗಳು ತುಂಬ ಇವೆ, ನಿಯಮ ಪ್ರಕಾರ ಇದೆ ಭಾಷೆ. ಈಗ ಕ ಅನ್ನೋ ವ್ಯಂಜನಕ್ಕೆ ಓ ಅನ್ನೋ ಸ್ವರ ಸೇರಿಸಿ ಕೋ ಆಗೋದು, ಇನ್ನೇನಾಗೋದಿಲ್ಲ. ಇಂಗ್ಲೀಷಲ್ಲಿ CUT ಕಟ್ ಆಗುತ್ತೆ, ಅದೇ PUT ಪುಟ್ ಆಗುತ್ತೆ. ಇಂಗ್ಲೀಷು ಯಾರಾದರೂ ಒಬ್ಬರು ಹೇಗೆ ಒಂದು ಪದವನ್ನು ಹೇಗೆ ಉಚ್ಚರಿಸುವುದು ಅಂತ ನಿಮಗೆ ಯಾರು ಹೇಳಿಕೊಟ್ಟಿಲ್ಲ ಅಂದರೆ ಅದು ಉಚ್ಚರಿಸೋದು ಹೇಗೆ ನಿಮ್ಗೆ ಗೊತ್ತಾಗೋದಿಲ್ಲ. ಹೌದು, ಸ್ಪೆಲ್ಲಿಂಗು ಒಂದೇ ಒಂದೇ ಸ್ಪೆಲ್ಲಿಂಗು, ಅದರ ಉಚ್ಚಾರಣೆ ಬೇರೆ ಮೂಲಕ ಅದರ ಅರ್ಥ ಬೇರೆ ಆಗುವಂಥದ್ದು ಇಂಗ್ಲೀಷ್ನಲ್ಲಿ ಮಾತ್ರ. ಹೌದು, ಈಗ READ ರೀಡ್, ಪ್ಲೀಸ್ ರೀಡ್ ದಿಸ್ ಬುಕ್, ಐ ಆಲ್ರೆಡಿ ರೆಡ್ ದಟ್. ಸ್ಪೆಲ್ಲಿಂಗ್ ಅದು ಒಂದೇ, READ, ಉಚ್ಚಾರ ಬೇರೆ, ಸ್ಪೆಲ್ಲಿಂಗ್ ಒಂದೇ, ಉಚ್ಚಾರ ಬೇರೆ, ಅರ್ಥನೂ ಬೇರೆ. ಸೊ ಅದೇ ಭಾರತೀಯ ಭಾಷೆ ಆಗಲ್ಲ. ಅದರಲ್ಲಂತೂ ಸಂಸ್ಕೃತ ಅಂತೂ ಬಹಳ ಅದ್ಭುತ. ಪಾಣಿನಿಯ ನಿಯಮ ಪ್ರಕಾರವೇ ಇದೆ ಅದು. ಪಾಣಿನಿ ಆ ಕಾಲದಲ್ಲಿ 5ನೇ ಶತಮಾನ, ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಪಾಣಿನಿ ಮಾಡಿಟ್ಟ ನಿಯಮಗಳು, ಅಷ್ಟಾಧ್ಯಾಯ ಅಂತ ಪುಸ್ತಕ ಇದಿದೆ, ಆ ನಿಯಮ ಪ್ರಕಾರವೇ ಭಾಷೆ ನಡೀತದೆ. ಸೊ ನೀವು ಆ ನಿಯಮವನ್ನು ಇಟ್ಟುಕೊಂಡು ಬೇಕಾದ್ರೆ ಒಂದು ಹೊಸ ಭಾಷೆಯನ್ನು ಸೃಷ್ಟಿಸ್ಬೋದು. ಅಷ್ಟು ಅದ್ಭುತ ಇದೆ ಭಾರತೀಯ ಭಾಷೆಗಳ ಮಟ್ಟಿಗೆ. NLP ಅಂತಾರೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಸಹಜ ಭಾಷಾ ಸಂಸ್ಕರಣೆ. ಇದು ಕೃತಕ ಬುದ್ಧಿಮತ್ತೆಯ ಒಂದು ಅಂಗ. ಇದರಲ್ಲಿ ನಮ್ಮ ಭಾರತೀಯ ಭಾಷೆಗಳನ್ನು ಚೆನ್ನಾಗಿ ಮಾಡ್ಬೋದು. ನಾನೇ ಸುಮಾರು ಕೆಲಸ ಮಾಡಿದ್ದೀನಿ. ಉದಾಹರಣೆಗೆ ಒಂದು ಡಾಕ್ಯುಮೆಂಟ್ ಸಮ್ಮರೈಸೇಷನ್ ಅಂತಾರೆ, ಹಿಂಗೆ ಅದು NLPಯ ಒಂದು ಭಾಗ. ನೀವೊಂದು ಈಗ ಉದಾಹರಣೆ ನರೇಂದ್ರ ಮೋದಿಯವರು ಬಂದರು, ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಒಂದು ಭಾಷಣ ಕೊಟ್ಟರು, 20 ನಿಮಿಷ ಮಾತಾಡಿದ್ರು. ಆ ತಕ್ಷಣ ಅದನ್ನು ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀರ ನೀವು. ಸ್ಪೀಚ್ ಟು ಟೆಕ್ಸ್ಟ್ ಸಾಫ್ಟ್ವೇರ್ ಉಪಯೋಗಿಸಿ ಧ್ವನಿಯಿಂದ ಪಠ್ಯಕ್ಕೆ ಬದಲಾವಣೆ ಮಾಡಿ ಪಠ್ಯ ರೂಪದಲ್ಲಿ ಬರ್ತದೆ. ಅದು 10 ಪುಟ ಇದೆ ಅಂತ ಇಟ್ಕೊಳ್ಳಿ.
ಆ 10 ಪುಟವನ್ನು ನೀವು ಕೃತಕ ಬುದ್ಧಿಮತ್ತೆಗೆ ಇಂಜಿನ್ಗೆ ಕೊಟ್ಟರೆ, ಜೆಮಿನಿ ಉದಾಹರಣೆಗೆ, ಗೂಗಲ್ ಜೆಮಿನಿ ಕನ್ನಡಕ್ಕೆ ನಾನು ಈ ಕ್ಲೌಡು, ಚಾಟ್ GPT ಎಲ್ಲ ನೋಡಿದ್ದೀನಿ. ಗೂಗಲ್ ಜೆಮಿನಿಯೇ ಬೆಸ್ಟ್ ಇರೋದು. ಜೆಮಿನೈ ಅಂತಾರೆ. ಜೆಮಿನೈ ಓಕೆ. ಅದು ಸದ್ಯಕ್ಕೆ ಅದೇ ಉತ್ತಮ ಕನ್ನಡಕ್ಕೆ. ಮುಂದೆ ಬದಲಾವಣೆ ಆಗ್ಬೋದು, ಗೊತ್ತಿಲ್ಲ. ನೀವು ಇಡೀ ಅದು ಕೊಟ್ಟರೆ ಅದಕ್ಕೆ ಹೇಳಬೇಕು, ಇದನ್ನು ನನಗೆ ಸಾರಾಂಶವನ್ನು 10 ವಾಕ್ಯದಲ್ಲಿ ಕೊಡು, 4 ವಾಕ್ಯದಲ್ಲಿ ಕೊಡು, ಒಂದು ಪ್ಯಾರಾಗ್ರಾಫಲ್ಲಿ ಕೊಡು ಅಂತ ಅದು ಹಾಗೆ ಮಾಡಿಕೊಡುತ್ತೆ. ನಾನು ಅದೆಲ್ಲ ನನ್ನಲ್ಲಿ ಡೆಮೋ ಇದೆ, ನಾನು ತೋರಿಸ್ತೀನಿ. ನಾನು ಇತ್ತೀಚೆಗೆ ಒಂದು ಭಾಷಣ ಕೊಟ್ಟಿದ್ದೀನಿ, ಕೃತಕ ಬುದ್ಧಿಮತ್ತೆ ಮತ್ತು ಕನ್ನಡ ಸಾಹಿತ್ಯ ಸಂಶೋಧನೆ ಅಂತ. 1.5 ಗಂಟೆ ಅದು ಪ್ರೆಸೆಂಟೇಷನ್, ಅದರಲ್ಲಿ ಎಲ್ಲ ಡೆಮೋ ಇದೆ. ಇದು ಕೂಡ ಇದೆ. ಉದಾಹರಣೆಗೆ ಸುಬ್ರಾಯ ಚಕ್ಕಾಡಿಯವರು ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದು 3 ಪುಟದ್ದು, ಅದು ಪ್ರಿಂಟಾಗಿ ಬಂದಿದೆ. ನಾನು ಮೊಬೈಲಲ್ಲಿ ಅದನ್ನು ಸ್ಕ್ಯಾನ್ ಮಾಡಿದೆ, ಅಡೋಬಿ ಸ್ಕ್ಯಾನ್ ಆ್ಯಪ್ ಯೂಸ್ ಮಾಡಿಕೊಂಡು PDF ಆಗಿ ಬಂತು. ಆ PDF ಗೂಗಲ್ ಜೆಮಿನಿ ಕೊಟ್ಟು, ಇದನ್ನು ಗೂಗಲ್ ಡಾಕಿಗೆ ಕೊಟ್ಟು, ಡ್ರೈವಲ್ಲಿ ಗೂಗಲ್ ಡಾಕಿಯಲ್ಲಿ ಅದನ್ನು ಓಪನ್ ಮಾಡಿದ್ರೆ ಅದು ಯೂನಿಕೋಡ್ ಕನ್ವರ್ಟ್ ಆಗಿ ಬರ್ತದೆ. OCR ಅಂತಾರೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ. ಸೊ ಇಮೇಜ್ ಹೋಗಿ ಅದು ಟೆಕ್ಸ್ಟ್ ಆಯಿತು, ಯೂನಿಕೋಡ್ ಟೆಕ್ಸ್ಟ್. ಒಮ್ಮೆ ಯೂನಿಕೋಡ್ ಟೆಕ್ಸ್ಟ್ ಆದ ಮೇಲೆ ಅದಕ್ಕೆ ಕೊಟ್ಟೆ ವಾಪಸ್ಸು, ಇದನ್ನು ಸಮ್ಮರೈಸ್ ಮಾಡಿಕೊಡು ಅಂತ. ಅದು ಒಂದು ಪ್ಯಾರಾಗ್ರಾಫ್ ಸಮ್ಮರೈಸ್ ಮಾಡಿ ಕೊಡ್ತು. ಸೊ ಇನ್ನು ಮುಂದೆ ನೀವು ಪರೀಕ್ಷೆಯಲ್ಲಿ ಈ BAಯಲ್ಲಿ ಅಥವಾ BSCಯಲ್ಲೆಲ್ಲ ನಾನ್ ಡೀಟೇಲ್ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಇಡೀ ಕಾದಂಬರಿಯನ್ನು ಕೊಟ್ಟಿರ್ತಾರೆ. ಈ ಕಾದಂಬರಿಯ ಸಾರಾಂಶವನ್ನು ಬರಿ ಅಂದರೆ, ಕಾದಂಬರಿಯನ್ನು ಇಡೀ ನೀವು ಕೃತಕ ಬುದ್ಧಿಮತ್ತೆ ಕೊಟ್ಟು ನೀನು ಸಾರಾಂಶ ಕೊಡು ಅಂದರೆ ಎಷ್ಟು ಪುಟದಲ್ಲಿ ಕೊಡಬೇಕು ಅಂದರೆ ಅಷ್ಟು ಪುಟದಲ್ಲಿ ಮಾಡಿಕೊಡುತ್ತೆ. ಕನ್ನಡವನ್ನು ಮಾಡುತ್ತೆ. ಈಗ ಒಂದು ವಿಷಯದ ಬಗ್ಗೆ ನಿಮಗೆ ಒಂದು ಲೇಖನ ಬೇಕು ಅಂತ ಇಟ್ಕೊಳ್ಳಿ. ಉದಾಹರಣೆ ಗ್ರಾಫೀನ್ ಅಂತ, ಅದಕ್ಕೆ ನೊಬೆಲ್ ಪ್ರೈಸ್ ಬಂದಿದೆ. ಅದು ಈ ಇಂಗಾಲ ಅಂದರೆ ಕಾರ್ಬನ್ನ 4th ಫಾರ್ಮ್. ಕಾರ್ಬನ್ದು ಬೇರೆ ಬೇರೆ ಫಾರ್ಮ್ ಗೊತ್ತಿರ್ಬೋದು ನೀವು. ಡೈಮಂಡು ಒಂದು ಫಾರ್ಮು, ವಜ್ರ, ಇಂಗಾಲ, ಚಾರ್ಕೋಲು, ಮತ್ತು ಗ್ರಾಫೈಟ್, ಪೆನ್ಸಿಲ್ನ ಇದರಲ್ಲಿ ಇರುತ್ತಲ್ಲ, ಸೀಸದ ಕಡ್ಡಿ ಅಂತಾರೆ. ಅದು ಸೀಸ ಅಲ್ಲ, ಅದು ಆ್ಯಕ್ಚುಲಿ ಅದು ಗ್ರಾಫೈಟ್. ಹೆಕ್ಸಾಗೋನಲ್ ಆಗಿರ್ತದೆ, ಷಡ್ಭುಜ ಆಕಾರದಲ್ಲಿ. ಅದರ ಸಿಂಗಲ್ ಲೇಯರ್, ಏಕ ಪರಮಾಣುವಿನ ಒಂದು ಪದರ, ಸಿಂಗಲ್ ಅಟಾಮಿಕ್ ಲೇಯರು, ಅದು ಗ್ರಾಫೀನ್ ಅಂತ. ಅದಕ್ಕೆ ನೊಬೆಲ್ ಪ್ರೈಸ್ ಬಂದಿದೆ ಆ ಸಂಶೋಧನೆಗೆ. ವಿಷಯದಲ್ಲ. ಈಗ ನಿಮಗೆ ಗ್ರಾಫೀನ್ ಬಗ್ಗೆ ಒಂದು ಲೇಖನ ಬೇಕು ಅಂತ ಇಟ್ಕೊಳ್ಳಿ. ನೀವು ಗೂಗಲ್ ಜೆಮಿನಿಗೆ ಕೇಳಿ, ನನಗೆ ಗ್ರಾಫೀನ್ ಬಗ್ಗೆ ಒಂದು ಲೇಖನ ಬೇಕು. ಇದು ಜನಸಾಮಾನ್ಯರಿಗೆ ಇರುವಂಥದ್ದು. ಇದು ಟಾರ್ಗೆಟೆಡ್ ಎಟ್ ಕಾಮನ್ ಮ್ಯಾನ್. ಸುಮಾರು 500 ಪದಗಳಲ್ಲಿ ಇರಬೇಕು. ಒಂದು ಸ್ವಾರಸ್ಯಕರವಾದ ಒಂದು ಪೀಠಿಕೆ ಬೇಕು, ಹೇಳ್ಬೋದು. ಒಂದು ಪೀಠಿಕೆ ಬೇಕು. ಆಮೇಲೆ ಒಂದು ಉತ್ತಮ ಉದಾಹರಣೆ ಬೇಕು, ಅನೆಕ್ಡೋಟು. ಆಮೇಲೆ ಈ ತಂತ್ರಜ್ಞಾನ ಏನು ಅಂತ ವಿವರಿಸಬೇಕು, ಎಕ್ಸ್ಪ್ಲೈನ್ ಇನ್ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್. ಆಮೇಲೆ ಇದರ ಬಳಕೆಯ ಉದಾಹರಣೆಗಳು ಅದು ಬೇಕು. ಆಮೇಲೆ ಇದರ ಭವಿಷ್ಯ ಏನು, ಆಮೇಲೆ ಅಪ್ರಹೆನ್ಷನ್ಸ್ ಏನು, ಸಮಸ್ಯೆಗಳು ಏನಾದರೂ ಇದ್ದರೆ, ಸಮಸ್ಯೆಗಳು ಅಡ್ಡಿ ಆತಂಕಗಳು ಇದ್ದರೆ ಅದು. ಕೊನೆಯದಾಗಿ ಒಂದಿಷ್ಟು ಕನ್ಕ್ಲೂಷನ್, ಉಪಸಂಹಾರ. ಅದು ಇಷ್ಟನ್ನು ನೀನು ಮಾಡಿಕೊಡು. ಇದೆಲ್ಲ ಮಾಡಿಕೊಂಡು ಅಂದರೆ ಅದಕ್ಕೆ ಒಂದು ಸ್ಟ್ರಕ್ಚರ್ ಕೊಡಬೇಕು. ಇದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾರೆ. ಕೃತಕ ಬುದ್ಧಿಮತ್ತೆ ನಾವು ಸರಿಯಾಗಿ ಕೇಳಿದರೆ ಸರಿಯಾಗಿ ಮಾಡ್ತದೆ, ಇಲ್ಲದೇ ತಪ್ಪು ಮಾಡ್ತದೆ. ಸೊ ಇಷ್ಟು ನೀಟಾಗಿ ನಾವು ಅದಕ್ಕೆ ಈ ಪ್ರಾಂಪ್ಟ್ ಕೊಟ್ಟರೆ ಅಷ್ಟು ನೀಟಾಗಿ ಅದು ಔಟ್ಪುಟ್ ಕೊಡ್ತಾರೆ ನಿಮಗೆ. ಆಮೇಲೆ ಅದೊಂದು 85% ಸರಿ ಇರ್ತದೆ, ಮತ್ತೊಂದು ಚೂರು ಚೂರು ತಿದ್ದಿದೆ, ನಿಮಗೆ ಲೇಖನ ರೆಡಿ ಆಗುತ್ತೆ. ಅದು ಒಂದು. ಇನ್ನು ಬೇರೆ ಇದೆ ಸಂಶೋಧನೆಗಳಲ್ಲಿ 2 ಉದಾಹರಣೆ ಕೊಡ್ತೀನಿ. ಒಂದು ಉದಾಹರಣೆ ಲೇಖಕರ ಪತ್ತೆ. ಈಗ ಒಬ್ಬ ಲೇಖಕರು, ಮುಖ್ಯವಾಗಿ ಈ ಪತ್ರಿಕಾ ಸಂಪಾದಕರು, ತಮ್ಮದೇ ಪತ್ರಿಕೆಯಲ್ಲಿ ಇನ್ನೊಂದು ಹೆಸರಲ್ಲಿ ಒಂದು ಅಂಕಣ ಬರೀತಾರೆ. ಆ ಅಂಕಣ ವ್ಯಕ್ತಿ ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ಸಾಮಾನ್ಯವಾಗಿ ಎಲ್ಲಿ ಕಾಣಿಸೋದಿಲ್ಲ, ಪುಸ್ತಕ ಬಿಡುಗಡೆಗೆ ಬರೋದಿಲ್ಲ. ಬಟ್ ಹಾಗೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಆ ಪತ್ರಿಕೆಯಲ್ಲಿ ಮಾತ್ರ ಇರ್ತದೆ. ವಿಶ್ವೇಶ್ವರ ಭಟ್ರು ಉದಾಹರಣೆಗೆ ಅವರು ಸುಮಾರು ಹೆಸರುಗಳಲ್ಲಿ ಬರೀತಾರೆ ಅಂತ ನಮಗೆ ಗೊತ್ತು. ಅವರೊಂದು ಸಹಜ ಅಂತ ಒಂದು ಹುಡುಗಿ ಹೆಸರಲ್ಲೂ ಬರೀತಿದ್ರು. ಓಕೆ, ಯಾ ನೀವು ನೇರವಾಗಿ ಹೆಸರನ್ನು ಹೇಳಿಬಿಟ್ರಿ. ತೊಂದರೆ ಇಲ್ಲ ಸರ್, ಅವ್ರಿಗೆ ಗೊತ್ತು. ಸೊ ನಾನೇನು ಮಾಡಿದ್ದೇನೆ ಅಂದರೆ, ಈ ಸಂಪಾದಕರ 10 ಲೇಖನಗಳನ್ನು ಒಂದು ಕಡೆ ಇಟ್ಟು, ಆ ಅಂಕಣಕಾರರ 10 ಲೇಖನಗಳನ್ನು ಇನ್ನೊಂದು ಕಡೆ ಇಟ್ಟು, ಈ ಒಂದು ಪೈಥಾನ್ನಲ್ಲಿ ಪ್ರೋಗ್ರಾಮ್ ಬರೆದು, ಡಾಕ್ಯುಮೆಂಟ್ ಮಾಡೆಲಿಂಗ್ ಅಂತಾರೆ ಅಥವಾ ಲ್ಯಾಂಗ್ವೇಜ್ ಮಾಡೆಲಿಂಗ್, ಡೈಗ್ರಾಮ್ ಮತ್ತು ಟ್ರೈಗ್ರಾಮ್ ಮಾಡೆಲಿಂಗ್ ಅಂತಾರೆ. ಅಂದರೆ 2 ಪದಗಳು ಒಟ್ಟಿಗೆ ಬಂದಾಗ ಯಾವುದು ಪದಗಳು ಇವರು ಬಳಸ್ತಾರೆ, ಯಾರು ಸಂಪಾದಕರು. ಉದಾಹರಣೆಗೆ ಊಟಕ್ಕೆ ಬಂದಿದ್ದ ಅಂತ ಏನೋ ಒಂದು ಇರ್ಬೋದು. ಹಾಗೆ ಪಟ್ಟಿ ಮಾಡೋದು ಪದಗಳು, 2 ಪದಗಳು ಬಂದಾಗ. ಟ್ರೈಗ್ರಾಮ್ ಮಾಡೆಲಿಂಗ್ ಅಂತಾರೆ, 3 ಪದ ಬಂದಾಗ, ಒಟ್ಟಿಗೆ ಬಂದಾಗ ಯಾವ ಪದಗಳು ಇವರೇನು ಬಳಸ್ತಾರೆ, ಅವನೇನು ಬಳಸ್ತಾನೆ, ಅದರಲ್ಲಿ ಎಷ್ಟು ಫ್ರೀಕ್ವೆನ್ಸಿ, ಇವರು 2 ಬಂದ ಒಂದು ಪದ ಜೋಡಿ ಎಷ್ಟು ಸಲ ಇವನು ಬಳಸ್ತಾನೆ, ಎಷ್ಟು ಸಲ ಅವನು ಬಳಸ್ತಾನೆ, ಎಷ್ಟು ಓವರ್ಲ್ಯಾಪ್ ಇದೆ,
ಇದಕ್ಕೆ ಪ್ರೋಗ್ರಾಮ್ ಬರೀದು. ಸೊ ಹೀಗೆ ಮಾಡಿ ಸೊ ನಾನು ಅದನ್ನು ಪತ್ತೆ ಹಚ್ಚಿದ್ದೀನಿ ಇದು ಅವರೇ ಅಂತ. ಅದು ರಿಸರ್ಚ್ ಪೇಪರ್ ಅದು ಆ್ಯಕ್ಚುಲಿ ಯಾವುದಾದ್ರು ಅಂತಾರಾಷ್ಟ್ರೀಯ ರಿಸರ್ಚ್ ಜರ್ನಲಿಗೆ ಕಳಿಸ್ಬೋದು. ನಾನು ಕಳಿಸಿಲ್ಲ, ಬಟ್ ಡಾಟಾ ಇದೆ. ಸೊ ಇದನ್ನು ಮಾಡ್ಬೋದು. ಇದು ಒಂದು ಉದಾಹರಣೆ. ಈಗ ನೋಡಿ, ಈಗ ನಾವು ಮಹಾಭಾರತ ಮಾಡ್ತಾ ಇದ್ದೀವಲ್ಲ, ಅದರಲ್ಲಿ ಮೂಲ ಮಹಾಭಾರತ ಯಾವುದು ಅನ್ನೋ ಪತ್ತೆ ಮಾಡೋದಕ್ಕೆ ಸುಮಾರು ದಶಕಗಳ ಕಾಲ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಂಡಾರ್ಕರ್ ಅವರು ಕೆಲಸಗಳನ್ನ ಮಾಡಿದ್ದಾರೆ. ಈಗ ಪ್ರಾಯಶಃ ಅದನ್ನು ದಶಕಗಳ ಕಾಲ ಮಾಡಿದ್ದು ಬಹುಶಃ ನಿಮಿಷಗಳಲ್ಲಿ ಆಗುವಂಥದ್ದು ಸಾಧ್ಯ ಇದೆ. ಅದು ಮಾಡ್ಬೋದು. ಹೌದು. ಆಮೇಲೆ ಇನ್ನೊಂದು ಪ್ಲೇಗರಿಸಮ್ ಚೆಕ್, ಕೃತಿ ಚೌರ್ಯ ಪತ್ತೆ ಹಚ್ಚೋದು. ನಮಗೀಗ ಒಬ್ಬರು ಲೇಖಕರು ಇನ್ನೊಬ್ಬರ ಲೇಖನದಿಂದ ಕದ್ದಿದ್ದಾರೆ, ಅದು ಕೃತಿ ಚೌರ್ಯ ಅಂತಾರೆ. ಅಲ್ಲೂ ಇದೆ ಲ್ಯಾಂಗ್ವೇಜ್ ಮಾಡೆಲ್ ಮಾಡೋದು, ಡೈಗ್ರಾಮ್ ಟ್ರೈಗ್ರಾಮ್ ಮಾಡೆಲಿಂಗ್ ಮಾಡೋದು. ಇನ್ನೂ ಒಂದು ಎಕ್ಸ್ಟ್ರಾ ಏನಂದರೆ ಸೆಂಟೆನ್ಸ್ ಲೆವೆಲ್ ಅಂತಾರೆ, ವಾಕ್ಯಗಳ ಮಟ್ಟಿಗೆ. ಅಲ್ಲಿಯ ಮೂಲದಲ್ಲಿರುವ ವಾಕ್ಯಗಳನ್ನೇ ಇವರು ಎತ್ತಿಕೊಂಡಿರ್ತಾರೆ. ಆದರೆ ಏನು ಮಾಡ್ತಾರೆ ಸಾಮಾನ್ಯವಾಗಿ, ಇವರ ಆ ಮೂಲದಲ್ಲಿ 13ನೇ ವಾಕ್ಯ ಇದ್ದರೆ ಇದರಲ್ಲಿ 5ನೇ ವಾಕ್ಯ ಇರ್ತದೆ, ಇಲ್ಲ 27ನೇ ವಾಕ್ಯ ಆಗುತ್ತೆ. ಸೊ ಎರಡರನ್ನು, ಈ ಮೂಲ ಲೇಖನವನ್ನು ಮತ್ತು ಈ ಟಾರ್ಗೆಟ್ ಏನಿರ್ತದೆ ಆ ಲೇಖನ, ಅನುಮಾನಾಸ್ಪದ ಲೇಖನ, ಎರಡನ್ನೂ ನಾವು ಪ್ರೋಗ್ರಾಮಿಗೆ ಕೊಟ್ಟು ಇದು ಎಷ್ಟು ಶೇಕಡ ಕೃತಿಚೌರ್ಯ ಅಂತ ನಾನು ಅದನ್ನು ಮಾಡಿದ್ದೇನೆ. ಕನ್ನಡದ ಒಂದು ಲೇಖನಕ್ಕೆ ಮಾಡಿ ಆ ಸಂಶೋಧನೆಯನ್ನು ನಾನು ಮೊನ್ನೆ ಬಾಲಿ ಇಂಡೋನೇಷ್ಯಾದಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ನಲ್ಲಿ ಪ್ರೆಸೆಂಟು ಮಾಡಿದ್ದೀನಿ. ಅದನ್ನೀಗ ಸಂಶೋಧನಾ ಲೇಖನ ಅಂದರೆ ರಿಸರ್ಚ್ ಪೇಪರ್ ಆಗಿ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಇದು ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅಂತ ಇಂಟರ್ನ್ಯಾಷನಲ್ ಜರ್ನಲ್ ಇದೆ, ಅದಕ್ಕೆ ತಯಾರಿ ಮಾಡ್ತಾಯಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಕಳ್ಳರಿಗೆ ತುಂಬ ಕಷ್ಟ ಇದೆ ಹಂಗಾದರೆ. ಹೌದು. ಈಗ ಉದಾಹರಣೆಗೆ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದರೆ ಅಂತಂದರೆ, ಅಥವಾ ಒಂದು ಕೃತಿ ಪಬ್ಲಿಷ್ ಆಗಿದೆ ಅಂತಂದರೆ, ಇದು ಒರಿಜಿನಲ್ ಅಥವಾ ಈತ ಬೇರೆ ಕಡೆಯಿಂದ ತೊಗೊಂಡಿದ್ದಾನ ಸರಕು ಅಂತ ಕೂಡ ಪತ್ತೆ ಮಾಡ್ಬೋದು ಅಲ್ವಾ? ಕೃತಿ ಚೌರ್ಯ ಇಲ್ಲದೆ ಇದ್ದರೂ ಕೂಡ ಅದು ಈಗ ಉದಾಹರಣೆಗೆ PhD ಮಾಡ್ತಾರಲ್ಲ ಕೆಲವರು, ಈಗ ಅದೇ ಒಂದು ಇದೆ. ಯೂನಿವರ್ಸಿಟಿಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ 12% ಹೆಚ್ಚು ಇದು ಕೃತಿ ಬೇರೆ ಕಡೆಯಿಂದ ಇದು ತಕ್ಕೊಂಡ ಮಾಹಿತಿ ಇದ್ದರೆ ಅದು PhD ರಿಜೆಕ್ಟ್ ಆಗೋದು ಅಂತ. ಅವರು ಅದಕ್ಕೆ ಟರ್ನಿಟಿನ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಎಲ್ಲ ಯೂನಿವರ್ಸಿಟಿಯವರು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದು ಇಂಗ್ಲೀಷ್ ಇದು ಮಾಡ್ತದೆ, ಕನ್ನಡದ್ದು ಇಲ್ಲ. ಸೊ ಕನ್ನಡದ್ದಕ್ಕೆ ಇದನ್ನು ಒಂದು ಸೇವೆ ಥರ, ಸರ್ವಿಸ್ ಥರ ಕೊಡುವಂಥವ್ರು ಎಲ್ಲೋ ಜಯನಗರದಲ್ಲಿ ಯಾರೊಬ್ಬರು ಇದ್ದಾರೆ ಅಂತ ನಾನು ಕೇಳಿದ್ದೀನಿ. ನನ್ನ ಹತ್ರ ಒಂದೆರಡು ಸಲ ಫೋನಲ್ಲಿ ಮಾತಾಡಿದ್ದು, ನಾವು ಡೆಮೋ ಕೊಡ್ಲಿಕ್ಕೆ ಬರ್ತೀವಿ ಅಂತ. ಅದು ಬಾಕಿ ಆಯಿತು. ಈಗ ನನಗೆ ಅವ್ರದ್ದು ಹೆಸರು ನೆನಪಿಲ್ಲ, ಅವರ ಫೋನ್ ನಂಬರು ಇಲ್ಲ, ಏನಿಲ್ಲ. ಬಟ್ ನಾನು ಮಾಡಿದ್ದು ಹೇಗೆ ಅಂದರೆ 2 ಲೇಖನ ಇಟ್ಕೊಂಡು ಮಾಡೋದು. ಈಗ ನೀವು PhD ಥೀಸಿಸ್ ಕೊಟ್ಟ ಮೇಲೆ ಅವರು ಎಲ್ಲೆಲ್ಲಿಂದ ಬೇರೆಯವರ ಯಾವ್ಯಾವ ಯೂನಿವರ್ಸಿಟಿಯಿಂದ ಎಲ್ಲ PhDಗಳನ್ನು ಅದಕ್ಕೇನು ಮಾಡ್ಬೋದು ಅಂದರೆ ಶೋಧಗಂಗಾ ಅಂತ ಒಂದು ವೆಬ್ಸೈಟ್ ಇದೆ, ಎಲ್ಲ PhDಗಳು ಅಲ್ಲಿವೆ. ಅವುಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಕನ್ನಡದ್ದು ಡಿಜಿಟೈಸ್ ಮಾಡಿ, ನಾನು ಹೇಳಿದಾಗೆ ಅಲ್ಲ ಡಿಜಿಟೈಸ್ ಆಗಿರ್ತದೆ ಅದೆಲ್ಲ ದುರದೃಷ್ಟವತ್ತೆ ಅದೆಲ್ಲ PDF ರೂಪದಲ್ಲಿದೆ, ಟೆಕ್ಸ್ಟ್ ರೂಪದಲ್ಲಿಲ್ಲ, ಪಠ್ಯ ರೂಪದಲ್ಲಿಲ್ಲ. ಅದನ್ನು OCR ಮಾಡಿ ಪಠ್ಯ ಮಾಡಬೇಕು. ಆಮೇಲೆ ಮಾಡಿ ಎಲ್ಲ ಒಂದು ಕಡೆ ಇಟ್ಕೋಬೇಕು. ಕಾರ್ಪಸ್ ಅಂತಾರೆ, ಪಠ್ಯ ಕಣಜ, ಅದಕ್ಕೆ ಪಠ್ಯ ಕಣಜ ಮಾಡಿ ಇಟ್ಕೋಬೇಕು. ಆಮೇಲೆ ನನ್ನ ಪ್ರೋಗ್ರಾಮ್ ಇದೆ, ನನ್ನ ಪ್ರೋಗ್ರಾಮಿಂದ ಅದನ್ನು ಮಾಡಿದ್ದು ಅದರಲ್ಲಿದ್ದು ಅದು ಹೇಳ್ತದೆ ಎಲ್ಲಿಂದ ತೆಗೆದಿದ್ದು ಅಂತ. ಅದು ಮಾಡ್ಬೋದು. ಆಯ್ತು. ಈಗ ಉದಾಹರಣೆಗೆ ನನ್ನ ಮಗ SSLC ಪರೀಕ್ಷೆ ಬರೆದಿದ್ದಾನೆ. ಈಗ ಅವನು ಎಲ್ಲ ಟೀಚರ್ಸ್ ಎಲ್ಲ ಮೌಲ್ಯಮಾಪನ ಟೈಮಲ್ಲಿ ಏನು ಸ್ಟ್ರೈಕ್ ಮಾಡ್ತಾರೆ, ಒಳ್ಳೆ ಕಾಸಿಗೆ ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಅಂದರೆ ಮೌಲ್ಯಮಾಪನ ಕೂಡ ಮುಂದೊಂದು ದಿನ AI ಮಾಡೋ ಸಾಧ್ಯತೆ ಇದೆ. ಎಲ್ಲವನ್ನು ಅಪ್ಲೋಡ್ ಮಾಡಿಬಿಟ್ರೆ ಅದನ್ನು ಟೆಕ್ಸ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಅದು ಸ್ವಲ್ಪ ಕಷ್ಟ ಆಗುತ್ತೆನಾ? ಬಟ್ ಸ್ಟಿಲ್ ಇಟ್ಸ್ ನಾಟ್ ಇಂಪಾಸಿಬಲ್. ಮುಂದೊಂದು ದಿನ ಅಲ್ಲ, ಅದು ಇವಾಗಲೇ ಇದೆಯಲ್ಲ, ಆನ್ಲೈನ್ ಎಜುಕೇಷನ್ ಸಿಸ್ಟಮ್ಗಳಿವೆ. ನಾನು ಮಣಿಪಾಲ್ ಎಜುಕೇಷನ್ನಲ್ಲಿ ಇದ್ದಾಗ ಆನ್ಲೈನ್ ಸಿಸ್ಟಮ್ ಸೆಟಪ್ ಮಾಡಿದ್ವಿ. ಅದರಲ್ಲಿ 60% ಮಾರ್ಕ್ಗಳು ಅದು ಮಲ್ಟಿಪಲ್ ಚಾಯ್ಸು, ಅದು ಡೈರೆಕ್ಟ್ ABCD ಕರೆಕ್ಟ್ ತಪ್ಪು ಅಷ್ಟೇ ಮಾಡೋದು. ಆಮೇಲೆ ಎಸ್ಸೆ ಟೈಪ್ ಕ್ವಶನ್ಗಳಿವೆ. ಅದನ್ನು ನೀವು ಹೇಳಿದಾಗ ಎಸ್ಸೆ ಟೈಪ್ಗಳ ಕ್ವಶನ್ಗಳು ನಾವಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದನ್ನು AI ಕೊಟ್ಟು ಎಷ್ಟು, ನಾವು ಉದಾಹರಣೆಗೆ ಇಂಥ ವಿಷಯದ ಬಗ್ಗೆ ಗ್ರಾಫಿನ್ ಅಂತಲೇ ಇಟ್ಕೊಳ್ಳಿ, ಗ್ರಾಫಿನ್ ಬಗ್ಗೆ ಬರಿಬೇಕು. ಅದು ಕೆಲವು ಪ್ಯಾರಾಮೀಟರ್ಸ್ ನಾವು ಮೊದಲೇ ಇಟ್ಟಿರ್ತೀವಿ, ಈ ವಿಷಯ ಬರಬೇಕು, ಈ ವಿಷಯ ಬರಬೇಕು, ಈ ವಿಷಯ ಬರಬೇಕು, ಈ ವಿಷಯ ಬರಬೇಕು, ಅದೆಲ್ಲ ಬಂದಿದೆಯಾ ಅಂತ ಚೆಕ್ ಮಾಡಿ ನೋಡ್ತದೆ. ಅದಕ್ಕೆಲ್ಲದಕ್ಕೆ ಈ ವಿಷಯಕ್ಕೆ 1 ಮಾರ್ಕು, ಈ ವಿಷಯಕ್ಕೆ 1 ಮಾರ್ಕು, ಇದಕ್ಕೆ 1 ಮಾರ್ಕು ಅಂತ ಟೋಟಲ್ 10 ಮಾರ್ಕು ಅಂತ ಇಟ್ಕೊಂಡ್ರೆ ಆ ಥರ ಮಾಡ್ಬೋದು. ಆಮೇಲೆ ಭಾಷೆ ಎಷ್ಟು ಸರಿ ಇದೆ, ಭಾಷೆಗೆ 5 ಮಾರ್ಕು, ವಿಷಯಕ್ಕೆ 5 ಮಾರ್ಕು, ಹೀಗೆಲ್ಲ ಮಾಡ್ಬೋದು. ಅದೆಲ್ಲ ಅದುವೇ ಮಾಡ್ಬೋದು. ಅದ್ರ ಒಂದಕ್ಕೆ ಮಾತ್ರ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಯಾವುದಕ್ಕೆ ಅಂದರೆ ಹಸ್ತಾಕ್ಷರಕ್ಕೆ, ಅದಕ್ಕಾಗಲ್ಲ, ದುಂಡಾಕ್ಷರ ಅಕ್ಷರಗಳು. ಸೊ ಫೈನಲಿ ಅಂದರೆ ಅಕ್ಷರಗಳು ಅನ್ನೋದು ಇರಲ್ವಾ ಅಂತ, ಅಂದರೆ ನನ್ನ ಅಕ್ಷರ ಬೇರೆ, ನನ್ನ ಅಕ್ಷರ ಚಂದ ಅಥವಾ ನನ್ನ ಅಕ್ಷರ ಚಂದ ಇಲ್ಲ ಅನ್ನೋದು. ಈಗ ಅದು ವಾಯ್ಸ್ ಇನ್ಪುಟ್ ಬಂದಿದೆಯಲ್ವಾ. ಈಗ ನಮ್ಮ ಕನ್ನಡದಲ್ಲೇ ಸುಮಾರು ಜನರಿಗೆ ಇತ್ತೀಚಿನ ಹೊಸ ತಲೆಮಾರಿನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮಿಂದ ಕನ್ನಡ ಮಾತಾಡಲಿಕ್ಕೆ ಮಾತ್ರ ಬರ್ತದೆ.
ಓದಲಿಕ್ಕೆ ಬರೋದಿಲ್ಲ. ಅವರು ಆಡಿಯೋ ಬುಕ್ ಕೇಳ್ತಾರೆ, ಡ್ರೈವಿಂಗ್ ಮಾಡುವಾಗ ಕಾರಲ್ಲಿ ಆಡಿಯೋ ಬುಕ್ ಹಾಕ್ಕೊಂಡು ಕತೆ ಕಾದಂಬರಿ ಕೇಳ್ತಾರೆ, ಹಾಡು ಕೇಳ್ತಾರೆ, ಸಿನಿಮಾ ನೋಡ್ತಾರೆ, ಎಲ್ಲ ಕೇಳ್ತಾರೆ. ಅದೇ ಅವರಿಗೆ ಅವರ ಹೆಸರನ್ನೇ ಕನ್ನಡದಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಸೊ ಬಟ್ ಈ ಟೆಕ್ಸ್ಟ್ ಇನ್ಪುಟ್ ಇರುವ ಕಾರಣ ಮೊಬೈಲಲ್ಲೂ ಇದೆ, ಅವರು ಕನ್ನಡದಲ್ಲಿ ಮೆಸೇಜ್ ಕಳಿಸ್ಬೋದು ಇನ್ನೊಬ್ಬರಿಗೆ, ಅದು ಹೋಗುತ್ತೆ. ಅವರು ಬಂದದ್ದನ್ನು ಟೆಕ್ಸ್ಟ್ ಟು ಸ್ಪೀಚ್ ಸಾಫ್ಟ್ವೇರ್ ಮೂಲಕ ಅದು ಕನ್ವರ್ಟ್ ಮಾಡಿ ಕೇಳ್ಕೊಬೋದು. ಸೊ ಹೀಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಿದೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ, ಈ ಪ್ರಶ್ನೆಗಳು ಕೇಳ್ಬೋದು ಅಂತ ಅನ್ಕೋತೀನಿ.